Hello dear students and my dear friends, welcome back to Rise on Creations YouTube channel. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವಂತಹ 2024 ಮಾರ್ಚ್ನಲ್ಲಿ ನಡೆಯುವಂತಹ 8ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷಿನ ಮೌಲ್ಯಾಂಕನದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರಗಳೊಂದಿಗೆ ಸಂಪೂರ್ಣವಾಗಿ ಕಲಿಯೋಣ ಬನ್ನಿ. ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ, ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನಿಮಗೆ ಈ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ 50 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಇದನ್ನು ಬರೆಯೋದಕ್ಕೆ 2.5 ಗಂಟೆ ಟೈಮನ್ನು ನಿಮಗೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಮೊದಲನೇ ಪೇಜನ್ನು ಗಮನಿಸಿದಾಗ ಇಲ್ಲಿ ಇನ್ಫಾರ್ಮೇಷನ್ ಟು ಬಿ ಫಿಲ್ಡ್ ಬೈ ದ ಸ್ಟೂಡೆಂಟ್, ನೀವು ಯಾವ ಇನ್ಫಾರ್ಮೇಷನನ್ನು ತುಂಬಬೇಕಂತೇಳಿ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ನಿಮ್ಮ ಹೆಸರು, ನಿಮ್ಮ ಸ್ಯಾಟ್ಸ್ ನಂಬರ್, ನಿಮ್ಮ ಸಿಗ್ನೇಚರ್, ನಿಮ್ಮ ಸ್ಕೂಲ್ ಡೈಸ್ ಕೋಡ್, ಇವನ್ನೆಲ್ಲ ನಿಮ್ಮ ಎಕ್ಸಾಮ್ನಲ್ಲಿ ನಿಮಗೆ ಯಾವ ರೀತಿ ಬರೀಬೇಕು ಅಂತೇಳಿ ನಿಮ್ಮ ಟೀಚರ್ಸ್ ನಿಮಗೆ ತಿಳಿಸ್ಕೊಡ್ತಾರೆ ವಿದ್ಯಾರ್ಥಿಗಳೇ. ನಾನು ಡೈರೆಕ್ಟಾಗಿ ಕ್ವಶನ್ ಆನ್ಸರ್ಸ್ಗೆ ಹೋಗ್ತಾ ಇದ್ದೇನೆ. ಮೇನ್ ನಂಬರ್ 1, 4 alternatives are given for each of the following questions or incomplete statements. Choose the correct alternative and write the complete answer along with the option for question numbers 1 to 16. ವಿದ್ಯಾರ್ಥಿಗಳೇ, ಕೆಳಕಂಡಂತ 1 ರಿಂದ 16 ಪ್ರಶ್ನೆವರೆಗೂ ಪ್ರತಿಯೊಂದಕ್ಕೂ ಕೂಡ ಚಾಯ್ಸ್ ಅನ್ನು ಕೊಟ್ಟಿದ್ದಾರೆ. ಅಲ್ಲಿ ನೀವು ಉತ್ತರವನ್ನು ಬರೀಬೇಕಾದ್ರೆ ಕೇವಲ ಉತ್ತರವನ್ನು ಮಾತ್ರ ಬರೀಬಾರ್ದು, ಅಲ್ಲಿ ಕೊಟ್ಟಿರುವಂಥ ಆಪ್ಷನ್ ನಂಬರ್ ಅನ್ನು ಕೂಡ ಬರೀಬೇಕು. ನೆಕ್ಸ್ಟ್ ಕಂಪ್ಲೀಟ್ ಆನ್ಸರ್ ಅನ್ನ ಅಲ್ಲಿ ನೀವು ಬರೀಬೇಕಾಗುತ್ತೆ. ಇಲ್ಲಿ ಒಟ್ಟು 16 ಪ್ರಶ್ನೆಗಳಿದ್ದಾವೆ, ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟು 16 ಅಂಕಗಳು. ಕ್ವೆಶ್ಚನ್ ನಂಬರ್ 1, ದ ಚಿಲ್ಡ್ರನ್ ಆರ್ ದ ಟ್ರೆಜರ್ ಆಫ್ ಅ ನೇಷನ್. ದ ಸಿನಾನಿಮ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ ಈಸ್ ಡ್ಯಾಶ್. ಇಲ್ಲಿ ಅಂಡರ್ಲೈನ್ ಮಾಡಿರುವಂಥ ಪದ ಟ್ರೆಜರ್, ಇದರ ಸಿನಾನಿಮ್ ಪದ ಈ ಆಪ್ಷನ್ಸ್ಗಳಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಆಪ್ಷನ್ ಸಿ, ವೆಲ್ತ್. ಕ್ವೆಶ್ಚನ್ ನಂಬರ್ 2, ದೋ ವಿ ಬಿಕಮ್ ಓಲ್ಡ್ ವಿ ಮಸ್ಟ್ ಥಿಂಕ್ ವಿ ಆರ್ ಡ್ಯಾಶ್ ಇನಫ್ ಟು ಡೂ ಅ ವರ್ಕ್. ದಿ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ ಈಸ್ ಡ್ಯಾಶ್. ಅಂಡರ್ಲೈನ್ ಮಾಡಿರುವಂಥ ಪದದ ಆಂಟೋನಿಮ್ ಅಥವಾ ಆಪೋಸಿಟ್ ವರ್ಡ್ ಯಾವುದು ಅಂತೇಳಿ ಕೇಳಿದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಯಂಗ್. ಕ್ವೆಶ್ಚನ್ ನಂಬರ್ 3, Ganga is dash sacred river. It is also dash longest river in India. The appropriate articles to be filled in the blanks are dash. ಇಲ್ಲಿ ಸರಿಯಾದಂಥ ಆರ್ಟಿಕಲ್ಸ್ ಪದಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಎ, ದ. ಗಂಗಾ ಈಸ್ ಅ ಸೇಕ್ರೆಡ್ ರಿವರ್. ಇಟ್ ಈಸ್ ಆಲ್ಸೋ ದ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 4, ದ ಟೀಚರ್ ಡ್ಯಾಶ್ ಬ್ರಾಕೆಟ್ಸ್ ಅಲ್ಲಿ ಕೊಟ್ಟಿರುವಂಥ ಪದಗಳು ಡಿಕ್ಟೇಟ್ a few words to write in the class. The appropriate form of the verb to be filled in the blank is dash. ಇಲ್ಲಿ ಸರಿಯಾದಂಥ ಫಾರ್ಮ್ ಆಫ್ ವರ್ಬ್ ಅನ್ನ ಬರೀರಿ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ ಆಪ್ಷನ್ ಎ, ಡಿಕ್ಟೇಟೆಡ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 5, ಐ ಡ್ಯಾಶ್ ಜಾನ್ಸ್ ಡ್ಯಾಶ್ ಅಡ್ರೆಸ್. ದಿ ಅಪ್ರೋಪ್ರಿಯೇಟ್ ವರ್ಡ್ಸ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ಸ್ ಆರ್ ಡ್ಯಾಶ್. ಇಲ್ಲಿ ವಿದ್ಯಾರ್ಥಿಗಳೇ ಸರಿಯಾದಂಥ ಹೋಮೋಫೋನ್ ಅನ್ನು ತುಂಬಿ ಅಂತೇಳಿ ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ, new. I knew John's new address. Next question number 6, Fatima is a good dancer. The underlined words are in the above sentence are dash. ಈ ಮೇಲ್ಕಂಡಂತ ವಾಕ್ಯದಲ್ಲಿ ಅಂಡರ್ಲೈನ್ ಮಾಡಿರುವಂಥ ಪದಗಳು ಏನಾಗಿದ್ದಾವೆ? ಸರಿಯಾದಂಥ ಉತ್ತರ ವಿದ್ಯಾರ್ಥಿಗಳೇ ಆಪ್ಷನ್ ಬಿ, ನೌನ್ಸ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 7, ಸ್ಟಡಿ ದ ಫಾಲೋಯಿಂಗ್ ಪಿಕ್ಚರ್ಸ್ ಅಂಡ್ ಚೂಸ್ ದ ರೈಟ್ ಸ್ಟೇಟ್ಮೆಂಟ್ ಗಿವನ್ ಬಿಲೋ. ಕೆಳಕಂಡಂಥ ಚಿತ್ರಗಳನ್ನು ಓದಿ ನಂತರ ಸರಿಯಾದಂಥ ಸ್ಟೇಟ್ಮೆಂಟ್ ಅನ್ನ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಈ 3 ಚಿತ್ರಗಳನ್ನು ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ. ಆಪ್ಷನ್ ಎ, ಬಾಕ್ಸ್ ಬಿ ಇಸ್ ದ ಹೆವಿಯೆಸ್ಟ್ ಆಫ್ ಆಲ್ ದ 3. ಕ್ವೆಶ್ಚನ್ ನಂಬರ್ 8, ಸೃಷ್ಟಿ ಈಸ್ ಪೊಲೈಟ್ ಡ್ಯಾಶ್ ಹರ್ ಸಿಸ್ಟರ್ ಈಸ್ ರೂಡ್. ದಿ ಅಪ್ರೋಪ್ರಿಯೇಟ್ ಕಂಜಂಕ್ಷನ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ ಈಸ್ ಡ್ಯಾಶ್. ಈ ಕೊಟ್ಟಿರುವಂಥ ಸೆಂಟೆನ್ಸ್ಗೆ ನಾವು ಸರಿಯಾದಂಥ ಕಂಜಂಕ್ಷನ್ ಪದವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಬಟ್. ಸೃಷ್ಟಿ is polite but her sister is rude. Next question number 9, the word free rhymes with the word dash. Free ಎಂಬ ಪದ ಯಾವ ಪದ ಜೊತೆ ರೈಮ್ ಆಗುತ್ತೆ ಅಂತ ಕೇಳಿದರೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಸಿ is the correct answer. Next, study the following picture and choose the correct answer for question numbers 10 and 11. ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಚಿತ್ರವನ್ನು ನೋಡಿ ಆದ್ಮೇಲೆ ಪ್ರಶ್ನೆ ಸಂಖ್ಯೆ 10 ಮತ್ತು 11 ಉತ್ತರಿಸಿ ಅಂತೇಳಿ ಕೊಟ್ಟಿದ್ದಾರೆ. ಕ್ವೆಶ್ಚನ್ ನಂಬರ್ 10, ದ ಗರ್ಲ್ ಇನ್ ದ ಪಿಕ್ಚರ್ ಈಸ್ ಡ್ಯಾಶ್. ಆಪ್ಷನ್ ಎ,
feeding the birds is the correct answer. Next, question number 11. The picture tells us that we must dash. ಈ ಚಿತ್ರ ನಮಗೆ ಏನನ್ನ ತಿಳಿಸುತ್ತೆ ಅಂದ್ರೆ ಆಪ್ಷನ್ ಬಿ, ಟೇಕ್ ಕೇರ್ ಆಫ್ ಬರ್ಡ್ಸ್ and animals is the correct answer. Next question, read the given passage and choose the correct answer for question numbers 12 and 13. ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಪ್ಯಾರಾಗ್ರಾಫ್ ಅನ್ನು ಕೊಟ್ಟಿದ್ದಾರೆ. ಈ ಪ್ಯಾರಾಗ್ರಾಫ್ ಅನ್ನು ಓದಿ ನಂತರ 12 ಮತ್ತು 13ನೇ ಪ್ರಶ್ನೆಗೆ ಉತ್ತರವನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. Question number 12, Eric finally climbed Mount Everest at the age of dash. The correct answer is option C, 33. Next, question number 13. The quality of Eric that successfully helped him to climb Mount Everest was his dash. ಸರಿಯಾದಂತ ಉತ್ತರ ಆಪ್ಷನ್ ಬಿ, ಬ್ರೇವರಿ. ಈ ಪ್ರಶ್ನೆಗಳಿಗೆ ಉತ್ತರ ವಿದ್ಯಾರ್ಥಿಗಳೇ ಮೇಲ್ಕಂಡಂತ ಪ್ಯಾಸೇಜ್ ನಲ್ಲಿ ಇದೆ. ನೀವು ಅದನ್ನು ಓದಿ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಉತ್ತರವನ್ನ ಈಸಿಯಾಗಿ ಬರಿಬಹುದು. ನೆಕ್ಸ್ಟ್, ಸ್ಟಡಿ ದ ಫಾಲೋಯಿಂಗ್ ಪ್ರೈಸ್ ಲಿಸ್ಟ್ ಅಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ಕ್ವೆಶ್ಚನ್ ನಂಬರ್ಸ್ 14 and 15. ಇಲ್ಲಿ ಕೊಟ್ಟಿರುವಂತಹ ಪ್ರೈಸ್ ಲಿಸ್ಟ್ ಅನ್ನು ಓದಿ ವಿದ್ಯಾರ್ಥಿಗಳೇ ನಂತರ 14 ಮತ್ತು 15ನೆಯ ಪ್ರಶ್ನೆಗಳಿಗೆ ಉತ್ತರವನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಕ್ವೆಶ್ಚನ್ ನಂಬರ್ 14, ದ ಕಾಸ್ಟ್ಲಿಯೆಸ್ಟ್ ಫ್ರೂಟ್ ಇನ್ ದ ಮಾರ್ಕೆಟ್ ಈಸ್ ಆಪ್ಷನ್ ಸಿ, ಕಿವಿ is the correct answer. Question number 15, the fruits which cost the same are dash. ಸೇಮ್ ಕಾಸ್ಟ್ ಅಥವಾ ಪ್ರೈಸ್ ಅನ್ನು ಹೊಂದಿರುವಂತ ಹಣ್ಣುಗಳು ಯಾವುವು ಅಂತ ಹೇಳಿದ್ರೆ ಆಪ್ಷನ್ ಡಿ, ಆಪಲ್ ಅಂಡ್ ಪೊಮೊಗ್ರಾನೇಟ್. Next, question number 16, Joshi is narrating a story. The appropriate question tag to be added in the blank is option C, isn't he is the correct answer. Next, second main, do as directed for question numbers 17 to 20. ಪ್ರಶ್ನೆ ಸಂಖ್ಯೆ 17ರಿಂದ 20ರವರೆಗೂ ಅಲ್ಲಿ ಏನನ್ನ ಕೊಟ್ಟಿದ್ದಾರೋ ಅದನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಒಟ್ಟು 4 ಪ್ರಶ್ನೆಗಳಿದ್ದಾವೆ. ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟು 4 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. Question number 17, Sinchana is writing a novel. Change the above sentence into passive voice. ಮೇಲ್ಕಂಡಂತ ಸೆಂಟೆನ್ಸ್ ಅನ್ನ ಪ್ಯಾಸಿವ್ ವಾಯ್ಸ್ ಗೆ ಚೇಂಜ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾಗಿ ಸರಿಯಾದಂತ ಉತ್ತರ a novel is being written by Sinchana. Question number 18, 23 comes in dash 24 and 25. Fill in the blank with appropriate preposition. ಸರಿಯಾದಂತ ಪ್ರಿಪೊಸಿಷನ್ ಪದವನ್ನ ಬರೆದು ಇಲ್ಲಿ ವಾಕ್ಯವನ್ನ ಕಂಪ್ಲೀಟ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. 23 comes in before 24 and 25. Question number 19, ಲಾಸ್ಟ್ ವೀಕ್ ರಹೀಮ್ ಡ್ಯಾಶ್ ಬಿ ಪ್ಲಸ್ ಡ್ರಾ ಅಂತೇಳಿ ಬ್ರಾಕೆಟ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಅ ಪಿಕ್ಚರ್ ಆನ್ ದ ವಾಲ್. ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್. ಬ್ರಾಕೆಟ್ಸ್ ಅಲ್ಲಿ ಕೊಟ್ಟಿರುವಂತಹ ಪದಗಳನ್ನ ಸರಿಯಾದ ಫಾರ್ಮ್ಸ್ ಆಫ್ ವರ್ಬ್ ಅನ್ನ ಬರೀರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ ಲಾಸ್ಟ್ ವೀಕ್ ರಹೀಮ್ ವಾಸ್ ಡ್ರಾಯಿಂಗ್ ಅ ಪಿಕ್ಚರ್ ಆನ್ ದ ವಾಲ್. ಕ್ವೆಶ್ಚನ್ ನಂಬರ್ 20, ಸ್ಟೆಲ್ಲಾ ಸೆಡ್ ಟು ಜೆಸಿಂತಾ, ಐ ಆಮ್ ರೈಟಿಂಗ್ ಅ ಲೆಟರ್. ಚೇಂಜ್ ದಿ ಅಬೌವ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಈ ಮೇಲ್ಕಂಡಂತ ವಾಕ್ಯವನ್ನ ರಿಪೋರ್ಟೆಡ್ ಸ್ಪೀಚ್ ಅಥವಾ ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಮಾಡಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ ವಿದ್ಯಾರ್ಥಿಗಳೇ ಸ್ಟೆಲ್ಲಾ ಟೋಲ್ಡ್ ಜೆಸಿಂತಾ that she was writing a letter. Next, third main, do as directed for question numbers 21 to 26. ಇಲ್ಲೂ ಕೂಡ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ 21ರಿಂದ 26ರವರೆಗೂ ಅಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದಾರೋ ಅದ್ರ ಪ್ರಕಾರನೇ ಆನ್ಸರ್ ಅನ್ನ ಬರೀರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಟ್ಟು 6 ಪ್ರಶ್ನೆಗಳಿದಾವೆ. ಪ್ರತಿಯೊಂದಕ್ಕೂ 2 ಅಂಕ, ಒಟ್ಟು 12 ಅಂಕಗಳು. ಕ್ವೆಶ್ಚನ್ ನಂಬರ್ 21, ರೀಡ್ ದ ಗಿವನ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್. ಇಲ್ಲಿರುವಂತಹ ಪ್ಯಾಸೇಜ್ ಗಳನ್ನ ಓದಿ ವಿದ್ಯಾರ್ಥಿಗಳೇ ನಂತರ ನೀಡಿರುವ ಪ್ರಶ್ನೆಗಳಿಗೆ ಉತ್ತರವನ್ನ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ನೀವು ಈ ಪ್ಯಾಸೇಜ್ ಅನ್ನ ಓದಿ. ವಾಟ್ ಮೇಡ್ ರಾಮನ್ ಡಿಸ್ಕವರ್ ದ ರಾಮನ್ ಎಫೆಕ್ಟ್? ಇದಕ್ಕೆ ಉತ್ತರ ರಾಮನ್ ಹ್ಯಾಡ್ ಅ ಲಾಟ್ ಆಫ್ ಕ್ಯೂರಿಯಾಸಿಟಿ earlier in his life. While on a voyage to Europe, he saw the wonderful blue of the Mediterranean Sea. This led to his work on the loss of light scattering in liquids, and it ended in his discovery of Raman effect. Next, question number 22, read the given passage and answer the following question. ಇಲ್ಲೂ ಕೂಡ ವಿದ್ಯಾರ್ಥಿಗಳೇ ಪ್ಯಾಸೇಜ್ ಅನ್ನು ಕೊಟ್ಟಿದ್ದಾರೆ. ಈ ಪ್ಯಾಸೇಜ್ ಅನ್ನು ಓದಿ ನಂತರ ನೀಡಿರುವ ಪ್ರಶ್ನೆಗಳಿಗೆ ಉತ್ತರವನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಡಿಸ್ಕ್ರೈಬ್ ದಿ ಅಪಿಯರೆನ್ಸ್ ಆಫ್ ಡಾಗ್ ಬಾಯ್ ಅಂಡ್ ವೈಟ್ ಬಾಯ್. ಇಲ್ಲಿ ವಿದ್ಯಾರ್ಥಿಗಳೇ ನಾನು ಉತ್ತರವನ್ನ ಕೊಟ್ಟಿದ್ದೇನೆ. ನೀವು ವಿಡಿಯೋವನ್ನ ಪಾಸ್ ಮಾಡಿ ಉತ್ತರವನ್ನ ಓದ್ಕೊಳ್ಬಹುದು. ನೆಕ್ಸ್ಟ್, ಕ್ವೆಶ್ಚನ್ ನಂಬರ್ 23, ಸಮ್ ಇಂಪಾರ್ಟೆಂಟ್ ಇವೆಂಟ್ಸ್ ಇನ್ ದ ಸ್ಟೋರಿ ಆಲ್ ದ ವರ್ಲ್ಡ್ ಆರ್ ಸ್ಟೇಜ್ ಆರ್ ಗಿವನ್ ಇನ್ ಅ ಜಂಬಲ್ಡ್ ಆರ್ಡರ್.
ಪುಟ್ ದೆಮ್ ಇನ್ ದಿ ಆರ್ಡರ್ ಇನ್ ವಿಚ್ ದೇ ಅಪಿಯರ್ ಇನ್ ದ ಸ್ಟೋರಿ. ಇಲ್ಲಿ ವಿದ್ಯಾರ್ಥಿಗಳು 5 ಸೆಂಟೆನ್ಸಸ್ ಅನ್ನು ಕೊಟ್ಟಿದ್ದಾರೆ. ಈ 5 ಸೆಂಟೆನ್ಸಸ್ ಕೂಡ ಅದಲು ಬದಲಾಗಿದ್ದಾವೆ. ಈ 5 ಸೆಂಟೆನ್ಸಸ್ ಅನ್ನ ಆಲ್ ದ ವರ್ಲ್ಡ್ ಸ್ಟೇಜ್ ಪಾಠದಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇವುಗಳನ್ನು ಕ್ರಮಾನುಗತವಾಗಿ ಯಾವುದಾದ್ಮೇಲೆ ಯಾವ ಸೆಂಟೆನ್ಸ್ ಬರಬೇಕಂತೇಳಿ ಆರ್ಡರ್ ಪ್ರಕಾರ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ನಾನು ಇಲ್ಲಿ ನಂಬರ್ ಅನ್ನು ಹಾಕಿದ್ದೇನೆ. ನೀವು ಈ ನಂಬರ್ ಪ್ರಕಾರನೇ ಅವುಗಳನ್ನು ಇಲ್ಲಿ ಬರೀಬೇಕಾಗುತ್ತೆ. ಕ್ವೆಶ್ಚನ್ ನಂಬರ್ 24. ರೀಡ್ ದ ಗಿವನ್ ಪ್ಯಾರಾಗ್ರಾಫ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಕರೆಕ್ಟ್ ಆನ್ಸರ್ಸ್. ವಿದ್ಯಾರ್ಥಿಗಳು ಇಲ್ಲೂ ಕೂಡ ಒಂದು ಪ್ಯಾರಾಗ್ರಾಫ್ ಅನ್ನು ಕೊಟ್ಟಿದ್ದಾರೆ. ಇದನ್ನು ಓದಿ ನಂತರ ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಕ್ವೆಶ್ಚನ್ ನಂಬರ್ ಎ. ಬಬ್ಯಾಂಕ್ ವಾಸ್ ಅಟ್ರಾಕ್ಟೆಡ್ ಟವರ್ಡ್ಸ್ ದ ವಂಡರ್ಸ್ ಆಫ್ ನೇಚರ್. ಇಲ್ಲೇ ಇದೆ ಪ್ಯಾರಾಗ್ರಾಫ್ ನಲ್ಲಿ. ಈ ಪ್ಯಾರಾಗ್ರಾಫ್ ನಲ್ಲಿ ಇರುವಂತಹ ಆನ್ಸರ್ ಅನ್ನು ನೀವು ಹುಡುಕಿ ಬರೀಬೇಕು. ಕ್ವೆಶ್ಚನ್ ನಂಬರ್ ಬಿ. ವೇರಿಯೇಷನ್ ಆಫ್ ಆನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಅಂಡರ್ ಡೊಮೆಸ್ಟಿಕೇಶನ್ ವಾಸ್ ರಿಟನ್ ಬೈ ಡಾರ್ವಿನ್. ಇಲ್ಲಿ ಡಾರ್ವಿನ್ ಅಂತ ಕೊಟ್ಟಿದ್ದಾರೆ, ಅಥವಾ ನೀವು ಫುಲ್ ಹೆಸರು ಗೊತ್ತಿದ್ರೆ ಚಾರ್ಲ್ಸ್ ಡಾರ್ವಿನ್ ಅಂತ ಬೇಕಾದರೂ ಬರೀಬಹುದು. ಕ್ವೆಶ್ಚನ್ ನಂಬರ್ 25. ಸ್ಮಿತಾ ಮೀಟ್ಸ್ ಹರ್ ಫ್ರೆಂಡ್ ಸೈದಾ ಅಟ್ ಅ ಬರ್ತ್ಡೇ ಪಾರ್ಟಿ. ರೈಟ್ ಅ ಶಾರ್ಟ್ ಕಾನ್ವರ್ಸೇಷನ್ ಬಿಟ್ವೀನ್ ದೆಮ್ ಇನ್ 4-5 ಎಕ್ಸ್ಚೇಂಜಸ್. ವಿದ್ಯಾರ್ಥಿಗಳೇ, ಸೈದಾ ಮತ್ತು ಸ್ಮಿತಾ ಒಂದು ಬರ್ತ್ಡೇ ಪಾರ್ಟಿಯಲ್ಲಿ ಭೇಟಿಯಾಗ್ತಾರೆ. ಅವರು ಭೇಟಿಯಾದಾಗ ಅವರು ಏನು ಸಂಭಾಷಣೆಯನ್ನು ನಡೆಸ್ತಾರೆ ಅಂತೇಳಿ ಒಂದು 4-5 ವಾಕ್ಯಗಳಲ್ಲಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ನಾನು ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ. ನೀವು ಇದನ್ನಾದರೂ ಬರೀಬಹುದು ಅಥವಾ ನಿಮ್ಮ ಓನ್ ಡೈಲಾಗ್ಸ್ ಅನ್ನ ಇಲ್ಲಿ ನೀವು ಬರೀಬಹುದು. ಕ್ವೆಶ್ಚನ್ ನಂಬರ್ 26. ಯು ಹ್ಯಾವ್ ರೆಡ್ ದ ಲೈಫ್ ಹಿಸ್ಟ್ರಿ ಆಫ್ ಲಾಲ್ ಬಹದ್ದೂರ್ ಶಾಸ್ತ್ರಿ. ವಾಟ್ ಕ್ವಾಲಿಟೀಸ್ ಆಫ್ ಶಾಸ್ತ್ರಿ ಜಿ ವುಡ್ ಯು ಲೈಕ್ ಟು ಅಡಾಪ್ಟ್ ಇನ್ ಯರ್ ಲೈಫ್. ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜೀವನ ಚರಿತ್ರೆಯನ್ನ ಓದಿದ್ದೀರಾ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇದೆ. ಅವರ ಯಾವ ಕ್ವಾಲಿಟೀಸ್ ಅನ್ನ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸಿಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಅಂತೇಳಿ ಇಲ್ಲಿ ನೀವು ಓನ್ ಆಗಿ ಆನ್ಸರ್ ಅನ್ನ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಇಲ್ಲಿ ನಾನು ಆ ಪಾಠದಲ್ಲಿ ಬಂದಿರುವಂತಹ ಪ್ರಮುಖ ಘಟನೆಗಳ ಬಗ್ಗೆ ಕೊಟ್ಟಿದ್ದೇನೆ. ಫಾರ್ ಎಕ್ಸಾಂಪಲ್, ಲಾಲ್ ಬಹದ್ದೂರ್ ಅಂಡ್ ದಿ ಓಲ್ಡ್ ಮ್ಯಾಂಗೋ ಸೆಲ್ಲರ್, ಹಿಸ್ ಸ್ಟೂಡೆಂಟ್ ಲೈಫ್, ದ ಡೆತ್ ಆಫ್ ಹಿಸ್ ಡಾಟರ್, ಲಾಲ್ ಬಹದ್ದೂರ್ ಆಸ್ ಅ ರೈಲ್ವೆ ಮಿನಿಸ್ಟರ್, ಲಾಲ್ ಬಹದ್ದೂರ್ ಆಸ್ ದ ಪ್ರೈಮ್ ಮಿನಿಸ್ಟರ್, ವೆನ್ ಪಾಕಿಸ್ತಾನ್ ಅಟ್ಯಾಕ್ಡ್ ಇಂಡಿಯಾ. ಈ ರೀತಿ ಆ ಪಾಠದ ಕೀ ಪಾಯಿಂಟ್ಸ್ ಅನ್ನು ವಿದ್ಯಾರ್ಥಿಗಳನ್ನು ನಾನು ಕೊಟ್ಟಿದ್ದೇನೆ. ಈ 6 ಘಟನೆಗಳಲ್ಲಿ ಯಾವ ಘಟನೆ ನಿಮಗೆ ತುಂಬಾ ಇಷ್ಟ ಆಯಿತು ಅಂತೇಳಿ ನೀವು ಇಲ್ಲಿ ಪ್ಯಾರಾಗ್ರಾಫ್ ನಲ್ಲಿ ಉತ್ತರವನ್ನು ವಿದ್ಯಾರ್ಥಿಗಳೇ ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್, 4th ಮೇನ್. ಆನ್ಸರ್ ಕ್ವೆಶ್ಚನ್ ನಂಬರ್ಸ್ 27 to 29 ಆಸ್ ಡೈರೆಕ್ಟೆಡ್. ಇಲ್ಲಿ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ 27ರಿಂದ 29ವರೆಗೂ 3 ಅಂಕಗಳನ್ನು ಪ್ರತಿ ಪ್ರಶ್ನೆಗೂ ಕೂಡ ನಿಗದಿ ಮಾಡಿದ್ದಾರೆ. ಕ್ವೆಶ್ಚನ್ ನಂಬರ್ 27. ರೀಡ್ ದ ಫಾಲೋಯಿಂಗ್ ಪೋಯಮ್ ಅಂಡ್ ಆನ್ಸರ್ ದ ಗಿವನ್ ಕ್ವೆಶ್ಚನ್. ಇಲ್ಲಿ ಕೊಟ್ಟಿರುವಂತಹ ಪದ್ಯವನ್ನು ಓದಿ ನಂತರ ಕೇಳಿರುವ ಪ್ರಶ್ನೆಗೆ ಉತ್ತರವನ್ನ ಬರೀರಿ ಅಂತೇಳಿ ವಿದ್ಯಾರ್ಥಿಗಳೇ ಕೊಟ್ಟಿದ್ದಾರೆ. ವಾಟ್ ವರ್ ದ ಗುಡ್ ಕ್ವಾಲಿಟೀಸ್ ಆಫ್ ದ ಬಾಯ್ ದಟ್ ಒನ್ ದ ಓಲ್ಡ್ ವುಮನ್ಸ್ ಹಾರ್ಟ್. ಆ ವಯಸ್ಸಾದ ಮಹಿಳೆಯ ಹೃದಯವನ್ನು ಗೆದ್ದಂತಹ ಆ ಬಾಲಕನಲ್ಲಿದ್ದಂತಹ ಒಳ್ಳೆಯ ಗುಣಗಳು ಯಾವುವು ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಉತ್ತರ ಆ ಪದ್ಯದಲ್ಲೇ ಇದೆ. ನೀವು ಉತ್ತರವನ್ನು ಆರಿಸಿ ಇಲ್ಲಿ ಬರೀಬೇಕಾಗಿರುತ್ತೆ. ನೆಕ್ಸ್ಟ್, ಕ್ವೆಶ್ಚನ್ ನಂಬರ್ 28. ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್ ಆಫ್ ಮಿಸ್ ಸಿಂಧು. ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಗಿವನ್ ಡೀಟೇಲ್ಸ್. ಈ ವಿದ್ಯಾರ್ಥಿಗಳೇ, ಮಿಸ್ ಸಿಂಧು ಎಂಬುವವರ ಒಂದು ಪ್ರೊಫೈಲ್ ಅನ್ನು ಕೊಟ್ಟಿದ್ದಾರೆ. ಅವರಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅವುಗಳನ್ನು ಒಂದು ಪ್ಯಾರಾಗ್ರಾಫ್ ನಲ್ಲಿ ಆನ್ಸರ್ ರೂಪದಲ್ಲಿ ಬರೀರಿ ಅಂತೇಳಿ ವಿದ್ಯಾರ್ಥಿಗಳೇ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಬೇಕು ಅಂತೇಳಿ ನಾನು ಈಗಾಗಲೇ ಒಂದು ಪ್ರೊಫೈಲ್ ರೈಟಿಂಗಿನ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೇನೆ ವಿದ್ಯಾರ್ಥಿಗಳೇ. ಅದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿರ್ತೇನೆ. ನೀವು ಅದನ್ನ ನೋಡಿ ಇದನ್ನ ಪ್ರಾಕ್ಟೀಸ್ ಮಾಡಬಹುದು. ಮತ್ತು ಈ ವಿಡಿಯೋವನ್ನು ಪಾಸ್ ಮಾಡಿ ಈ ಉತ್ತರವನ್ನು ವಿದ್ಯಾರ್ಥಿಗಳೇ ನೀವು ಬರೆದುಕೊಳ್ಬಹುದು. ಕ್ವೆಶ್ಚನ್ ನಂಬರ್ 29. ಡೆವಲಪ್ ಅ ಮೀನಿಂಗ್ಫುಲ್ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇಲ್ಲಿ ವಿದ್ಯಾರ್ಥಿಗಳು ಕೊಟ್ಟಿರುವಂತಹ ಕ್ಲೂಸ್ ಗಳನ್ನ ಬಳಸಿಕೊಂಡು ಒಂದು ಸ್ಟೋರಿಯನ್ನ ರಚನೆ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ನಾನು ಇಲ್ಲಿ ಈಗಾಗಲೇ ಒಂದು ಮಾದರಿ ಉತ್ತರವನ್ನ ಅಥವಾ ಒಂದು ಮಾದರಿ ಸ್ಟೋರಿಯನ್ನ ರಚನೆ ಮಾಡಿ ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ. ನೀವು ಇಲ್ಲೂ ಕೂಡ ವಿಡಿಯೋವನ್ನ ಪಾಸ್ ಮಾಡಿ ಇದನ್ನ ಬರೆದುಕೊಳ್ಳಬಹುದು. ಯಾಕಂದ್ರೆ ತುಂಬಾ ಲೆಂತಿ ಆಗಿರುವಂತ ಆನ್ಸರ್ ಇದೆ. ನಾನು ಇದನ್ನ ಓದಿ ಇಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್, ಮೇನ್ ನಂಬರ್ 5. ಕ್ವೆಶ್ಚನ್ ನಂಬರ್ 30. ರೀಡ್ ದ ಗಿವನ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಗಿವನ್ ಕ್ವೆಶ್ಚನ್ಸ್. ವಿದ್ಯಾರ್ಥಿಗಳೇ, ಇಲ್ಲೂ ಕೂಡ ಒಂದು ಪ್ಯಾಸೇಜ್ ಅನ್ನು ಕೊಟ್ಟಿದ್ದಾರೆ. ಇದನ್ನ ಓದಿ ನಂತರ ನೀಡಿರುವ ಪ್ರಶ್ನೆಗಳಿಗೆ ಉತ್ತರವನ್ನ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಇದಕ್ಕೆ ಒಟ್ಟು 4 ಅಂಕಗಳನ್ನು ಕೊಟ್ಟಿದ್ದಾರೆ. ಕ್ವೆಶ್ಚನ್ ನಂಬರ್ ಎ. ಡಿಸ್ಕ್ರೈಬ್ ದಿ ಅಪಿಯರೆನ್ಸ್ ಆಫ್ ಪಂಡಿತ್ ಪುಟ್ಟರಾಜ ಗವಾಯಿ. ಪಂಡಿತ್ ಪುಟ್ಟರಾಜ ಗವಾಯಿ ಅವರ ಅಪಿಯರೆನ್ಸ್ ಬಗ್ಗೆ ಬರೀರಿ ಅಂತ ಕೊಟ್ಟಿದ್ದಾರೆ. ಉತ್ತರ ಈ ಪ್ಯಾರಾಗ್ರಾಫ್ ನಲ್ಲಿ ಅದನ್ನ ಕೊಟ್ಟಿದ್ದಾರೆ. ಕ್ವೆಶ್ಚನ್ ನಂಬರ್ ಬಿ. ವಾಟ್ ಆರ್ ಪಂಡಿತ್ ಪುಟ್ಟರಾಜ ಗವಾಯ್ಸ್ ಕಾಂಟ್ರಿಬ್ಯೂಷನ್ ಟು ದ ವರ್ಲ್ಡ್ ಆಫ್ ಮ್ಯೂಸಿಕ್. ಸಂಗೀತ ಪ್ರಪಂಚಕ್ಕೆ ಪಂಡಿತ್ ಪುಟ್ಟರಾಜ ಗವಾಯಿ ಅವರ ಕೊಡುಗೆ ಏನು ಅಂತೇಳಿ ಕೊಟ್ಟಿದ್ದಾರೆ. ಅದಕ್ಕೂ ಉತ್ತರವನ್ನು ಕೂಡ ಅಲ್ಲೇ ಪ್ಯಾರಾಗ್ರಾಫ್ ನಲ್ಲಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ.
ನೀವು ವಿಡಿಯೋವನ್ನು ಪಾಸ್ ಮಾಡಿ ಈ ಉತ್ತರವನ್ನು ಬರೆದುಕೊಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 31. ಇಮ್ಯಾಜಿನ್ ಯು ಆರ್ ರಕ್ಷಿತ್ ಆರ್ ರೇಷ್ಮಾ ಸ್ಟಡಿಂಗ್ ಇನ್ 8th ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ಮೈಸೂರು. ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಲೆಟರ್ ರೈಟಿಂಗ್ ಅನ್ನ ಬರೆಯೋದಕ್ಕೆ ಕೊಟ್ಟಿದ್ದಾರೆ. ನಿಮ್ಮನ್ನೇ ನೀವು ರಕ್ಷಿತ್ ಅಥವಾ ರೇಷ್ಮಾ 8ನೇ ತರಗತಿ ಗವರ್ಮೆಂಟ್ ಹೈಸ್ಕೂಲ್ ಮೈಸೂರು ಅಂತೇಳಿ ಭಾವಿಸಿಕೊಂಡು ಒಂದು ಪತ್ರವನ್ನು ಬರೀರಿ. ಇಲ್ಲಿ ಒಂದು ಪರ್ಸನಲ್ ಲೆಟರ್ ಇದೆ, ಇನ್ನೊಂದು ಅಫಿಷಿಯಲ್ ಲೆಟರ್ ಇದೆ. ಪರ್ಸನಲ್ ಲೆಟರ್ಗೆ ಬಂದಾಗ ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಅಬೌಟ್ ದ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಇನ್ ಯುವರ್ ಸ್ಕೂಲ್ ಅಂತೇಳಿ ನೀವು ಇದರ ಬಗ್ಗೆ ಒಂದು ಪರ್ಸನಲ್ ಲೆಟರ್ ಅನ್ನು ಬರೀಬಹುದು. ಅಥವಾ ಅಫಿಷಿಯಲ್ ಲೆಟರ್ಗೆ ಬಂದಾಗ ರೈಟ್ ಅ ಲೆಟರ್ ಟು ಯುವರ್ ಹೆಡ್ ಟೀಚರ್ ಆಸ್ಕಿಂಗ್ ಹಿಮ್ ಆರ್ ಹರ್ ಟು ಇಶ್ಯೂ ಅ ಒರಿಜಿನಲ್ TC ಆ್ಯಂಡ್ ಮಾಸ್ ಕಾರ್ಡ್. ನಿಮ್ಮ ಹೆಡ್ ಟೀಚರ್ಗೆ ನೀವು ಒಂದು ಪತ್ರವನ್ನು ಬರೆಯುತ್ತಾ ನಿಮ್ಮ ಒರಿಜಿನಲ್ TC ಮತ್ತು ಮಾಸ್ ಕಾರ್ಡನ್ನು ಇಶ್ಯೂ ಮಾಡುವಂತೆ ಪತ್ರವನ್ನು ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ನಾನು ಇಲ್ಲಿ ಮಾದರಿ ಉತ್ತರವನ್ನು ನಿಮಗೆ ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ. ನೀವು ವಿಡಿಯೋವನ್ನು ಪಾಸ್ ಮಾಡಿ ಇದನ್ನು ಬರೆದುಕೊಳ್ಬೋದು ಅಥವಾ ನಿಮ್ಮ ಓನ್ ಆನ್ಸರನ್ನು ವಿದ್ಯಾರ್ಥಿಗಳೇ ನೀವು ಇಲ್ಲಿ ಬರಿಬಹುದು ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.